ನಮಸ್ಕಾರ ಸ್ನೇಹಿತರೆ, ವಿ ಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇನ್ ದ ಪ್ರೀವಿಯಸ್ ವಿಡಿಯೋ we discussed about the measures of central tendency. The measures of central tendencies are mean, median, mode, geometric mean, harmonic mean. In the median, the partial values are there, that is quartile, decile, percentile. And also we discussed about the arithmetic mean formulas. So there is two formulas for calculating the arithmetic mean. When the ungrouped data is given in the problem, that time we have to apply the formula, that is x bar is equals to summation x divided by n. When the grouped data is given in the problem, we have to apply the formula of x bar is equals to summation fx divided by summation f. ಸೊ ನಿನ್ನೆ ವಿಡಿಯೋ ಒಳಗಡೆ ಇನ್ ದ ಪ್ರೀವಿಯಸ್ ವಿಡಿಯೋ ನಾವು ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯಾವ ಫಾರ್ಮುಲಾಸ್ ಇದಾವೋ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಇವತ್ತೊಳು ನಾವು ಅರ್ಥಮೆಟಿಕ್ ಮೀನ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನುವಂತಹದ್ದನ್ನ ಒಂದೆರಡು ಪ್ರಾಬ್ಲಮ್ಸ್ಗಳ ಮೂಲಕ ಅನ್ಗ್ರೂಪ್ಡ್ ಡಾಟಾ ಕೊಟ್ಟಾಗ ಯಾವ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು, ಗ್ರೂಪ್ಡ್ ಡಾಟಾ ಕೊಟ್ಟಾಗ ಯಾವ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದೊಳಗಡೆ ನೋಡ್ತಾ ಹೋಗೋಣ. ಹಾಗಿದ್ರೆ ಇಲ್ಲಿ ಮೂರು ಕ್ಯಾಟಗರೀಸ್ ನಾವು ಫಾರ್ಮುಲಾಸ್ ಪ್ರಾಬ್ಲಮ್ಸ್ ಅನ್ನ ಬರೆದಿದ್ದೀನಿ. ಸೊ ಫಸ್ಟ್ ಒನ್ ಈಸ್ ಅನ್ಗ್ರೂಪ್ಡ್, ಸೆಕೆಂಡ್ ಒನ್ ಈಸ್ ಆಲ್ಸೋ ಅನ್ಗ್ರೂಪ್ಡ್, ದೆನ್ ಥರ್ಡ್ ಒನ್ ಈಸ್ ಗ್ರೂಪ್ಡ್ ಪ್ರಾಬ್ಲಮ್. ಸೊ ಇಲ್ಲಿ ನಾವು ಗ್ರೂಪ್ಡ್ ಇದ್ದಾಗ ಯಾವ ರೀತಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಬೇಕು, ಅನ್ಗ್ರೂಪ್ಡ್ ಇದ್ದಾಗ ಯಾವ ರೀತಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾವು ಪ್ರೀವಿಯಸ್ ವಿಡಿಯೋದೊಳಗೆ ನೋಡಿದ್ವಿ. ಹಾಗಾದ್ರೆ ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್ ಫಾರ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ದೇ ಗಿವನ್ ಎಕ್ಸ್ ವೇರಿಯೇಬಲ್ಸ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ 17, 22, 35, 20, 10, 6. ದಿಸ್ ಈಸ್ ಕಾಲ್ಡ್ ಅನ್ಗ್ರೂಪ್ಡ್ ಡಾಟಾ. ಇದನ್ನು ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಡಾಟಾ ಆರ್ ಎಲ್ಸ್ ಅನ್ಗ್ರೂಪ್ಡ್ ಡಾಟಾ ಅಂತ ಕರಿತೀವಿ. ಸೊ ಈ ರೀತಿ ಕೊಟ್ಟಾಗ ನಾವು ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ x bar is equals to summation x divided by n. Here the descriptions are summation x is equals to sum of the variables. ಅಂದ್ರೆ ಇಲ್ಲಿ ಕೊಟ್ಟಂತಹ ಅಂಕಿ ಸಂಖ್ಯೆಗಳ ಒಟ್ಟು ಮೊತ್ತವನ್ನ ಸಮೇಷನ್ x ಅಂತ ಕರೀತಾರ. ಸಮ್ ಆಫ್ ದೀಸ್ ವೇರಿಯೇಬಲ್ಸ್ ಅಂದ್ರೆ ಇದನ್ನಷ್ಟು ನಾವು ಟೋಟಲ್ ಮಾಡಿದ್ರೆ ಸಮೇಷನ್ x ಸಿಗ್ತದ. ದೆನ್ n ಮೀನ್ಸ್ ನಂಬರ್ ಆಫ್ ವೇರಿಯೇಬಲ್ಸ್, ದಟ್ ಮೀನ್ಸ್ ಎಷ್ಟು ನಂಬರ್ಸ್ ಅನ್ನ ಎಷ್ಟು ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದಾರ ಅದನ್ನ n ಅಂತ ಕರೀತಾರ. ಹಾಗಿದ್ರೆ n is equals to 1, 2, 3, 4, 5, 6 6 ನಂಬರ್ಸ್ ಇದಾವು. ಹಾಗಾದ್ರೆ ಸಮೇಷನ್ x ಮೀನ್ಸ್ ವಾಟ್? ಸಮ್ ಆಫ್ ದೀಸ್ ವೇರಿಯೇಬಲ್ಸ್ ಅಂದ್ರೆ ಇವುಗಳ ಒಟ್ಟು ಮೊತ್ತವನ್ನ ಸಮೇಷನ್ x ಅಂತ ಕರಿತೀವಿ. ಹಾಗಿದ್ರೆ ಇದನ್ನ ನಾವು ಟೋಟಲ್ ಮಾಡಬೇಕು, ದಟ್ ಈಸ್ 17 ಪ್ಲಸ್ 22 ಪ್ಲಸ್ 35 ಪ್ಲಸ್ 20 ಪ್ಲಸ್ 10 ಪ್ಲಸ್ 6. ಸೊ ಇವುಗಳ ಒಟ್ಟು ಮೊತ್ತವನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ದಟ್ ಈಸ್ 17 ಪ್ಲಸ್ 22 ಪ್ಲಸ್ 35 ಪ್ಲಸ್ 20 ಪ್ಲಸ್ 10 ಪ್ಲಸ್ 6 ಮಾಡಿದರೆ ನಮಗೆ 110. 110 ಈಸ್ ದ sum of these variables divided by number of variables is equals to 6. So 110 divided by 6 ಮಾಡಿದ್ರೆ ನಮಗೆ arithmetic mean, that is x bar is equals to 18.33 is the arithmetic mean. ಅಂದ್ರೆ ಅನ್ಗ್ರೂಪ್ಡ್ ಡಾಟಾ ಕೊಟ್ಟಾಗ ಬರೀ ಸಿಂಗಲ್ ವ್ಯಾಲ್ಯೂಸ್ ಲೈನ್ಸ್ ಅನ್ನ ಕೊಟ್ಟಾಗ ಸೊ ಸಮ್ ಆಫ್ ದ ವೇರಿಯೇಬಲ್ಸ್ ಆ ಅಂಕಿ ಸಂಖ್ಯೆಗಳನ್ನ ಒಟ್ಟು ಸಂಗ್ರಹಿಸಬೇಕು. ಅದಾದ್ಮೇಲೆ ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾರ ಅದನ್ನ ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಅರ್ಥಮೆಟಿಕ್ ಮೀನ್ ಸಿಗ್ತದೆ. ದಿಸ್ ಈಸ್ ಫಸ್ಟ್ ಮೆಥಡ್. ಇನ್ನು ಸೆಕೆಂಡ್ ಮೆಥಡ್ ಬರ್ತದೆ ನಮಗೆ ವೆನ್ ದ ಎಕ್ಸ್ ಅಂಡ್ ಫ್ರೀಕ್ವೆನ್ಸೀಸ್ ಆರ್ ಗಿವನ್. ಅಂದ್ರೆ ವೇರಿಯೇಬಲ್ಸ್ ಮತ್ತೆ ಫ್ರೀಕ್ವೆನ್ಸೀಸ್ ಕೊಟ್ಟಾಗ ಯಾವ ರೀತಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದನ್ನು ಕೂಡ ನಾವು ಗ್ರೂಪ್ಡ್ ಡಾಟಾ ಅಂತ ಕರಿತೀವಿ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಾಟಾ. ಹಿಯರ್ ದೇರ್ ಇಸ್ ನೋ ಕ್ಲಾಸಸ್, ದೇರ್ ಈಸ್ ಅನ್ ಎಕ್ಸ್ ವ್ಯಾಲ್ಯೂಸ್ ಅಂಡ್ ಫ್ರೀಕ್ವೆನ್ಸೀಸ್. ಅಂದ್ರೆ ಎಕ್ಸ್ ವ್ಯಾಲ್ಯೂ ಮತ್ತು ಫ್ರೀಕ್ವೆನ್ಸಿ ಇದ್ದಾಗ ಗ್ರೂಪ್ಡ್ ಡಾಟಾಕ್ಕೆ ಬರುವಂತಹ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೀನ್. Calculation of mean, that is x bar is equals to summation fx divided by summation f. ಅಂದ್ರೆ ಇಲ್ಲಿ summation fx ಅಂದ್ರೆ
ಫ್ರೀಕ್ವೆನ್ಸಿಯನ್ನ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಮೇಷನ್ ಎಫ್ ಎಕ್ಸ್ ಸಿಗ್ತದ. ದೆನ್ ಸಮ್ ಆಫ್ ದ ಫ್ರೀಕ್ವೆನ್ಸೀಸ್ ಒಟ್ಟು ಟೋಟಲ್ ಮಾಡಿದ್ರೆ ನಮಗ ಸಮೇಷನ್ ಎಫ್ ಸಿಗ್ತದ. ಇದ್ರ ಬೇಸ್ ಮೇಲೆ ನಾವು ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಿದ್ರೆ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಫ್ ಎಕ್ಸ್ ಅಂದ್ರೆ ಫ್ರೀಕ್ವೆನ್ಸಿಯನ್ನ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗ್ಲಿಕ್ಕೆ ಒಂದು ಕ್ಯಾಲ್ಕುಲೇಟರ್ ಟ್ರಿಕ್ಸ್ ಅನ್ನ ಹೇಳ್ತಾ ಬರ್ತೀನಿ. ಆ ಕ್ಯಾಲ್ಕುಲೇಟರ್ ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಕಡಿಮೆ ಸಮಯದೊಳಗಡೆ ನೀವು ಕ್ಯಾಲ್ಕುಲೇಷನ್ ಮಾಡಬಹುದು. ಹೆಂಗಪ್ಪ ಅಂತಂದ್ರೆ ಇಲ್ಲಿ ನಂಬರ್ಸ್ ಅನ್ನ ಕೊಟ್ಟಿದ್ರೆ ನಾವೇನ್ ಮಾಡಬೇಕು, ಎಕ್ಸ್ ವ್ಯಾಲ್ಯೂಸ್ಗೆ ಫ್ರೀಕ್ವೆನ್ಸಿಯನ್ನ ಮಲ್ಟಿಪ್ಲೈ ಮಾಡಬೇಕು, ಅದಾದ್ಮೇಲೆ ಟೋಟಲ್ ಮಾಡಬೇಕು. ಹಾಗಿದ್ರೆ ಫಸ್ಟ್ 25 ಇಂಟು 17 ಹೊಡೆದು ನಾವು ಈಸ್ ಈಕ್ವಲ್ ಟು ಹೊಡೆಯೋ ಬದಲಿ ಎಂ ಪ್ಲಸ್ ಈಕ್ವಲ್ಸ್ ಟು ಹೊಡಿಬೇಕು. ದಟ್ ಈಸ್ 425. ನೆಕ್ಸ್ಟ್ ಯಾವುದೇ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಬಾರ್ದು. ನೆಕ್ಸ್ಟ್ ಕಂಟಿನ್ಯೂವೇಷನ್ ಇಟ್ಕೋಬೇಕು. ದಟ್ ಈಸ್ 30 ಇಂಟು 22 ಮಾಡಿದ್ರೆ ಅಗೇನ್ ನಮಗೆ 660 ಬರ್ತದೆ ಎಫ್ ಎಕ್ಸ್. ನೆಕ್ಸ್ಟ್ 35 ಇಂಟು 35 ಮಾಡಿದ್ರೆ 1225 ಬರ್ತದೆ. ನೆಕ್ಸ್ಟ್ 40 ಇಂಟು 20 ಮಾಡಿದ್ರೆ 800 ಬರ್ತದೆ. 45 ಇಂಟು 10 ಮಾಡಿದ್ರೆ 450 ಬರ್ತದೆ. ದಟ್ ಈಸ್ 450. ದೆನ್ 50 ಇಂಟು 6 ಮಾಡಿದ್ರೆ 300 ಬರ್ತದೆ. ಸೊ ಅಗೇನ್ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಇದನ್ನಿಷ್ಟು ಸಮ್ ಅಪ್ ಮಾಡಬೇಕು, ಕೂಡಿಸ್ಬೇಕಂತಂದ್ರೆ ಅಗೇನ್ ನಾವು ಇಷ್ಟು ಮತ್ತೆ ಟೈಪ್ ಮಾಡ್ತಾ ಬರ್ತೀವಿ. ಅದ್ರ ಬದಲಿ ಇಲ್ಲಿ MRC ಅನ್ನುವಂತ ಒಂದು ಬಟನ್ ಇರ್ತದ, ಅದನ್ನ ಪ್ರೆಸ್ ಮಾಡಿದ್ರೆ ಇದರ ಒಟ್ಟು ಮೊತ್ತಗಳು ಸಿಗ್ತಾವು. ದಟ್ ಈಸ್ 3860, 3860. ಇದು ಸಮೇಷನ್ ಎಫ್ ಎಕ್ಸ್. ಇನ್ನು ಸಮೇಷನ್ ಎಫ್ ಗೆ ಬರೋದಾದ್ರೆ ಫ್ರೀಕ್ವೆನ್ಸೀಸ್ ಅನ್ನ ಟೋಟಲ್ ಮಾಡಬೇಕು. ದಟ್ ಈಸ್ 17 ಪ್ಲಸ್ 22 ಪ್ಲಸ್ 35 ಪ್ಲಸ್ 20 ಪ್ಲಸ್ 10 plus 6 is the 110. So summation f is 110. ಇವಾಗ ನಾವು ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ summation fx is equals to 3860 divided by 110. So x bar is equals to 3860 divided by 110. That is 3860 divided by 110 ಮಾಡಿದ್ರೆ ನಮಗೆ x bar is equals to 35.09 is the mean. 35.09. ಸೊ ಯಾವಾಗ ಫ್ರೀಕ್ವೆನ್ಸಿ ಮತ್ತೆ ಎಕ್ಸ್ ಕೊಡ್ತಾರ ಅವಾಗ ಈ ರೀತಿ ಪ್ರೊಸೀಜರ್ಸ್ ಅನ್ನ ನಾವು ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಥರ್ಡ್ ಸ್ಟೆಪ್. ದಟ್ ಈಸ್ ವೆನ್ ದ ಗ್ರೂಪ್ಡ್ ಡಾಟಾ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಅಂದ್ರೆ ಕ್ಲಾಸಸ್ ಅಂದ್ರೆ ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಾಗ ಹೌ ಟು ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್. ದಿಸ್ ಈಸ್ ಕಾಲ್ಡ್ grouped data. So when the grouped data is given in the problem, so calculation of mean is equals to x bar is equals to summation fx divided by summation f. ಅಂದ್ರೆ x bar divided is equals to summation fx divided by summation f. ಅಗೇನ್ ಇಲ್ಲಿ ನಮಗೆ ಸಮೇಷನ್ ಎಫ್ ಎಕ್ಸ್ ಬೇಕು, ಆದ್ರೆ ಇಲ್ಲಿ ಪ್ರೀವಿಯಸ್ ವಿಡಿಯೋದೊಳಗಡೆ ಕೊಟ್ಟಂಗೆ ನಮಗೆ ಎಕ್ಸ್ ಅನ್ನೋದನ್ನ ಕೊಡಲ್ಲ. ಈ ಎಕ್ಸ್ ಅನ್ನ ನಾವು ಸಮ್ವೇರ್ ಮಿಡ್ ಪಾಯಿಂಟ್ ಅಂತ ಕರಿತೀವಿ, ಅದನ್ನ ಎಂ ಅಂತಾನು ಕೂಡ ಕನ್ಸಿಡರ್ ಮಾಡ್ತಾರ ಕೆಲವೊಬ್ರು. ಸೊ ಅದನ್ನೇ ನಾವು ಎಕ್ಸ್ ವೇರಿಯಬಲ್ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಎಕ್ಸ್ ವೇರಿಯಬಲ್ಸ್ ಅನ್ನ ಅಂದ್ರೆ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ಮೆಥಡ್ ಅದ. ಎಕ್ಸ್ ಈಸ್ ಈಕ್ವಲ್ಸ್ ಟು ಅಪ್ಪರ್ ವ್ಯಾಲ್ಯೂ ಪ್ಲಸ್ ಲೋವರ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಅಂದ್ರೆ ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ದಟ್ ಕ್ಲಾಸ್ ಅಪ್ಪರ್ ವ್ಯಾಲ್ಯೂ ಪ್ಲಸ್ ಲೋವರ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗ ಎಕ್ಸ್ ಸಿಗ್ತದ. ಸೊ ಹಿಯರ್ ದ ಅಪ್ಪರ್ ವ್ಯಾಲ್ಯೂ ಇಸ್ 10, ಲೋವರ್ ವ್ಯಾಲ್ಯೂ ಇಸ್ 0, ಡಿವೈಡೆಡ್ ಬೈ 2 ಮಾಡಿದ್ರೆ 5 is the x. ಸಪೋಸ್ ನಮಗೆ ಯಾವಾಗ ಫಸ್ಟ್ ಕ್ಲಾಸಿನ ಎಕ್ಸ್ ವೇರಿಯಬಲ್ ಸಿಗ್ತದ ಅವಾಗ ನೆಕ್ಸ್ಟ್ ಕ್ಲಾಸಿಂದ ನಮ್ಮ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬಹಳ ಈಸಿ. ಏನು ಮೆಥಡ್ ಅಪ್ಪ ಅಂತಂದ್ರೆ ಇದರ ಡಿಫರೆನ್ಸ್ ಅನ್ನ ನೋಡ್ಬೇಕು. ಇದ್ರ ಮಧ್ಯೆ ಇರುವಂತ ಡಿಫರೆನ್ಸ್ ಏನಿರ್ತದ 10 ಇದೆ ಅಂದ್ರೆ
10 ಮತ್ತೆ ಅಂದ್ರೆ ಅಪ್ಪರ್ ವ್ಯಾಲ್ಯೂ ಮತ್ತೆ ಲೋವರ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಇದರ ಡಿಫರೆನ್ಸ್ ಏನಿರ್ತದ 10 ಇರ್ತದ. ದಟ್ 10 ಶುಡ್ ಬಿ ಆಡೆಡ್ ಟು ದಿ ನೆಕ್ಸ್ಟ್ ಒನ್ಸ್. ಅಂದ್ರೆ ಇಲ್ಲಿ ಬರುವಂತ ವ್ಯಾಲ್ಯೂಗೆ 10 ಐಟಮ್ ಅನ್ನ 10 ಅಂಕಿಯನ್ನ ಆಡ್ ಮಾಡ್ತಾ ಹೋದ್ರೆ ನಮ್ಗೆ ಎಕ್ಸ್ ಮಿಡ್ ಪಾಯಿಂಟ್ ಸಿಗ್ತಾ ಹೋಗ್ತದ. ಸೊ 5 plus 10 is 15, 15 plus 10 is 25, 25 plus 10 is 35, 35 plus 10 is 45, 45 plus 10 is 55. ಸೊ ಇವಾಗ ನಾವು ಎಕ್ಸ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇದು ಈಸಿ ಮೆಥಡಾಲಜಿ ಒಳಗಡೆ. ಇನ್ನು ನೆಕ್ಸ್ಟ್ ನಮಗೆ ರಿಕ್ವೈರ್ಮೆಂಟ್ ಇರೋದಿಲ್ಲಿ ಎಫ್ ಎಕ್ಸ್ ಬೇಕಾಗದ. ಸೊ ಹಾಗಿದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಫ್ ಎಕ್ಸ್. ಎಫ್ ಎಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಎಫ್ ಎಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಗೇನ್ ನಾವು ಆಗ್ಲೇ ಹೇಳಿದಾಗೆ ಕ್ಯಾಲ್ಕುಲೇಟರ್ ಅನ್ನ ಈಸಿ ವೇ ಒಳಗಡೆ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಎಫ್ ಇಂಟು ಎಕ್ಸ್ ಅಂದ್ರೆ ಫ್ರೀಕ್ವೆನ್ಸಿಯನ್ನ ಎಕ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ದಿ ಹಿಯರ್ ದ 4 into 5 m plus equals to is 20. Then 8 into 15 m plus equals to 120. Next 15 into 25 m plus equals to 375. 13 into 35 m plus equals to is 455. 7 into 45 m plus equals to 315. Next 3 into 55 that is 165. Sum of these. So sum of these summation fx is equals to MRC, that is 1450. 1450 is the summation f. Then we required summation f. Andre summation f requirement is the sum of frequency, that is 4 plus 8 plus 15 plus 13 plus 7 plus 3, that is 50. So summation f is equals to 50. Here the formula is x bar is equals to summation fx divided by summation f. ಹಾಗಿದ್ರೆ summation fx ಎಷ್ಟು ಬಂದದ 1450 divided by summation f is equals to 50. ಇವಾಗ 1450 divided by 50 ಮಾಡಿದ್ರೆ ನಮಗೆ x bar is equals to 29. x bar is equals to 29. ಸೊ ಈ ರೀತಿ ನಾವು ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ವೆನ್ ದ ಅನ್ಗ್ರೂಪ್ಡ್ ಡಾಟಾ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ದಟ್ ಟೈಮ್ ವಿ ಹ್ಯಾವ್ ಟು ಅಪ್ಲೈ x bar is equals to summation x divided by n. When the x values and frequencies, only the x values and frequencies are given in the problem, that time we have to apply x bar is equals to summation fx divided by summation f. Suppose when the grouped data, then group of data, that is class and frequencies are the given in the problem, we have to apply summation fx divided by summation f. In this problem, in these categories, they will not give the what x ಅಂದ್ರೆ ಅವರು x values ಅನ್ನ ಕೊಡೋದಿಲ್ಲ. ಹಾಗಾಗಿ ನಾವು x values ಅನ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನ ನಾವು ಮಿಡ್ ಪಾಯಿಂಟ್ ಅಂತ ಕರಿತೀವಿ. ದಟ್ ಮಿಡ್ ಪಾಯಿಂಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸ್ ಆಫ್ ಅಪ್ಪರ್ ವ್ಯಾಲ್ಯೂ ಪ್ಲಸ್ ಲೋವರ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಸೊ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಸಿಗ್ತದ. ಈ ಎಕ್ಸ್ ವ್ಯಾಲ್ಯೂಸ್ ಅನ್ನ ಫ್ರೀಕ್ವೆನ್ಸಿ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್ ಸಿಗ್ತದ. ಅದನ್ನ ಟೋಟಲ್ ಮಾಡಿ ಡಿವೈಡೆಡ್ ಬೈ ಸಮೇಷನ್ ಎಫ್ ಮಾಡಿದ್ರೆ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದ. ಇದು ಇಂಪಾರ್ಟೆಂಟ್ ಇರೋದ್ರಿಂದ ತಾವೆಲ್ಲರೂ ಕೂಡ ಇದನ್ನ ಅಬ್ಸರ್ವ್ ಮಾಡಬೇಕು. ಈ ರೀತಿಯಾಗಿ ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರ. ಸೊ ಈ ಒಂದು ಕ್ಲಾಸ್ ಒಳಗಡೆ ಅರ್ಥಮೆಟಿಕ್ ಮೀನ್ ಅನ್ನ ಎರಡು ಮೆಥಡ್ ಒಳಗಡೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಟ್ ಈಸ್ ಅನ್ಗ್ರೂಪ್ ಡಾಟಾ ಅಂಡ್ ಗ್ರೂಪ್ ಡಾಟಾ. ಸೊ ನೆಕ್ಸ್ಟ್ ವಿಡಿಯೋದೊಳಗಡೆ ನಾವು ಇನ್ನೊಂದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ದಟ್ ಈಸ್ ಮೀಡಿಯನ್ ಮುಖಾಂತರ ನಿಮ್ಮ ಮುಂದೆ ಹಾಜರಾಗ್ತೇನೆ. ಸೊ ಈವರೆಗೂ ಈ ಒಂದು ತರಗತಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ VB ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು.